ಕತ್ತಲು ಕರಗುವಂತೆ ಕಷ್ಟ ಕರಗಲಿ, ದೀಪದ ಬೆಳಕಿನಂತೆ ಸಂತೋಷ ಬರಲಿ, ಜೀವನ ಆನಂದವಾಗಿರಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬದ ಹಿಂದಿನ ದಿನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಪಾವಳಿ ಪೂಜೆಗೆ ಏನೇನು ಬೇಕಾಗಿತ್ತಲ್ಲ, ಗೊರಟೆ ಹೂವು, ಅವರ್ಕೆ ಹೂವು, ರಾಗಿ ತೆನೆ, ಅದೆಲ್ಲನೂ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ವ, ಅಲ್ಲೇ ಕಿತ್ಕೊಂಡ್ಬಂದ್ವಿ. ಮಕ್ಕಳಿಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಇದನ್ನೆಲ್ಲದನ್ನೂ ಹತ್ರದಿಂದ ನೋಡಿದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ತೋಟದಲ್ಲಿ ಅವ್ರನ್ನ ಪರ್ಮಿಷನ್ ಎಲ್ಲ ಕೇಳಿಬಿಟ್ಟು ಹೊಲದಲ್ಲೆಲ್ಲ ಕಿತ್ಕೊಂಡ್ಬಂದ್ವಿ. ಹಬ್ಬದ ದಿನದ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಎಲ್ಲ ತೊಗೊಂಬಂದಿದ್ವಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ಸಪ್ರೇಟ್ ಮಾಡಿ ಎಲ್ಲ ನೀಟಾಗಿ ಬಿಡಿಸ್ಕೋತಾ ಇದ್ದೀವಿ. ಯಾಕೆ ಅಂದರೆ ಮನೆ ಒಳಗೆಲ್ಲ ಇವತ್ತು ಹೂವು ಹಾಕಬೇಕಲ್ವ, ಗೊರಟೆ ಹೂವು. ನಮ್ಮ ಹತ್ರ ಯಾವ್ಯಾವ ಹೂವು ಇದೆ ಎಲ್ಲದನ್ನು ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಯಾಕೆಂದರೆ ಅವರ್ಕೆ ಹೂವು, ಗೊರಟೆ ಹೂವು ನಮಗೆ ಜಾಸ್ತಿ ಸಿಕ್ಕಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಶಾವಂತಿಗೆ, ಚೆಂಡು ಹೂವು, ಗುಲಾಬಿ ಹೂವು ಇತ್ತಲ್ವ, ಎಲ್ಲದನ್ನು ಕಲರಾಗಿ ಮಕ್ಕಳು ಮಿಕ್ಸ್ ಮಾಡಿ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಅವ್ರ ಜೊತೆ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಒಳಗಡೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕ ಹೊರಗಡೆ ಬೆನಪ್ಪನಿಟ್ಟು ಪೂಜೆ ಮಾಡ್ತಾಯಿದ್ರು. ಅದರದೊಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ನೋಡಿ, ನಮ್ಮನೇಲಿ ನಮ್ಮ ಮಕ್ಕಳು ಎಷ್ಟು ಎಂಜಾಯ್ ಮಾಡಿಕೊಂಡು ಹಬ್ಬ ಮಾಡ್ತಾ ಇದ್ದಾರೆ. ಪ್ರತಿ ಹಬ್ಬನೂ ನಮ್ಮ ಮನೇಲಿ ಹೀಗೆ ಇರುತ್ತೆ. ಎಲ್ಲ ಮಕ್ಕಳು ಜೊತೆಗೆ ಸೇರ್ಕೊಂಡ್ಬಿಟ್ರೆ ಈ ರೀತಿ ಆಗುತ್ತೆ ನಮ್ಮ ಮನೇಲಿ ಹಬ್ಬ. ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮಕ್ಕಳು, ನಮ್ಮತ್ತೆ, ನಮ್ಮ ಮಾವ ಎಲ್ಲ ಜೊತೆಗೆ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ಇಲ್ಲ ಅಮ್ಮನ ಮನೆಗೆ ಹೋದರೆ ನಾನು, ಅಮ್ಮ, ಅಪ್ಪ, ತಂಗಿ ಎಲ್ಲರ ಜೊತೆ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ಈ ರೀತಿ ಹಬ್ಬ ಮಾಡಿದಾಗ ಮಕ್ಕಳಿಗೂ ಒಂದು ಖುಷಿ ಸಿಗುತ್ತೆ, ಒಂದು ಬಾಂಡಿಂಗ್ ಬರುತ್ತೆ. ನೋಡಿ, ಮಕ್ಕಳು ಖುಷಿ ಮುಂದೆ ನಮ್ದು ಇನ್ನೇನಿದೆ ಅಲ್ವಾ, ಅವ್ರಿಗೋಸ್ಕರನೇ ನಾವು ಹಬ್ಬ ಮಾಡೋದು ಎಲ್ಲ ಮಾಡೋದು. ಈ ನಡುವೆ ಮಕ್ಕಳಿಗೆ ಬರೀ ಓದು, ಬರೀ ಆ ಕೋಚಿಂಗ್ ಹೋಗು, ಆ ಕ್ಲಾಸ್ ಹೋಗು, ಇದೇ ಆಗೋಯ್ತು. ಈ ರೀತಿ ಸಣ್ಣ ಪುಟ್ಟ ಖುಷಿಗಳನ್ನ ಮಕ್ಕಳು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ನಾವೆಲ್ಲ ಈ ರೀತಿ ಇರಲಿಲ್ಲ. ಹೊರಗಡೆ ಹೋಗಿ ತುಂಬ ಆಟ ಆಡ್ತಾಯಿದ್ವಿ. ಮುಂಚೆ ಎಲ್ಲ ನಾವು ಯಾವ ಟ್ಯೂಷನ್ ಅಂತ ಆಗಲಿ, ಮತ್ತೊಂದು ಕಲಿಬೇಕು ಆ ಥರ ಏನಿರಲಿಲ್ಲ. ಏನಂದರೆ ನಾವು ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ಕೋತಾ ಇದ್ವಿ. ಬಟ್ ಈಗಿನ ಮಕ್ಕಳಿಗೆ ಬರೀ ಓದು, ಬರೀ ಆ ಕೋಚಿಂಗ್ ಹೋಗು, ಈ ಸ್ಕೂಲ್ಗೆ ಹೋಗು, ಈ ಕ್ಲಾಸ್ಗೆ ಹೋಗು, ಬರೀ ಇದೇ ಆಗಿರೋದ್ರಿಂದ ಅವ್ರಿಗೆ ಏನೋ ಒಂದು ಸಣ್ಣ ಪುಟ್ಟದ್ರಲ್ಲೂ ಖುಷಿ ಕಾಣೋ ಅಂಥದ್ದನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಈ ರೀತಿ ಚಿಕ್ಕದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಅವ್ರಿಗೆ ತೋರಿಸೋದಕ್ಕೋಸ್ಕರ ನಾವು ಇದೆಲ್ಲದನ್ನು ಅವ್ರ ಹತ್ರ ಮಾಡಿಸ್ತೀವಿ. ಆದಷ್ಟು ನಾವು ಮಾಡೋ ಕೆಲಸದಲ್ಲಿ ನಮ್ಮ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಆಗ ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲ್ ಕಡೆ ಅಟೆನ್ಷನ್ ಕಡಿಮೆ ಆಗುತ್ತೆ. ಇದು ಎಲ್ಲ ತಾಯರಿಗೂ ಒಂದು ಟಿಪ್ಸು. ಎಲ್ಲ ತಾಯಂದಿರು ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಇದು. ನೆಕ್ಸ್ಟ್ ನಾನಿಲ್ಲಿ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ನಮಗೆ ದೇವಿರಮ್ಮಂಗೆ ಆರತಿ ಮಾಡೋದಿರುತ್ತೆ. ಹಾಗಾಗಿ ಎಳ್ಳು ಆರತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕ್ಕಮಂಗ್ಳೂರು ಸೈಡಲ್ಲಿ ದೀಪಾವಳಿ ಹಬ್ಬದ ದಿನ ಸಂಜೆ ಏನು ವಿಶೇಷ ಅಂದರೆ, ದೇವಿರಮ್ಮಂಗೆ ಆರತಿ ಮಾಡೋದು. ದೇವಿರಮ್ಮಂಗೆ ಆರತಿ ಮಾಡೋದು ಅಂದರೆ ಮಾಮೂಲಿ ಅಲ್ಲ, 3 ಥರದ ಆರತಿ ಮಾಡ್ತಾರೆ. ಒಂದು ಎಳ್ಳಿನ ಆರತಿ, ಒಂದು ಬಾಳೆಹಣ್ಣಿನ ಆರತಿ, ಇನ್ನೊಂದು ಕೊಬ್ಬರಿ, ಹೊಸ ಬಟ್ಟೆ, ತುಪ್ಪ, 3 ಸೇರಿಸಿ ಒಂದು ಆರತಿ ಮಾಡ್ತಾರೆ. ಈ 3ರಿಂದ ಆರತಿ ಮಾಡೋದ್ರಿಂದ ಅಮ್ಮ ಒಲಿತಾರೆ ಅನ್ನೋದು ನಂಬಿಕೆ. ಇನ್ನು ಈ ಕಡೆ ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಚಿಕ್ಕ ಪಾಟಿಗೆ ಪೇಂಟ್ ಮಾಡಿ ಅದರೊಳಗಡೆ ಅಕ್ಕಿ ತುಂಬ್ತಾ ಇದ್ದೀನಿ. ಯಾಕೆ ಅಂದರೆ, ನಾವು ಪೂಜೆಗೆ ಅಂತ ತೊಗೊಂಬಂದಿದ್ದು ಸಾವೇ ಸ್ವಲ್ಪ ಉಳಿದಿತ್ತು. ಅದನ್ನು ಯಾಕೆ ಹಾಗೆ ಬಿಸಾಡೋದು ಅಂತ ಈ ರೀತಿ ಡೆಕೋರೇಷನ್ ಗಿಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾಟಿಗೆ ನಾವು ತೊಗೊಬಂದಿದ್ದು ರಾಗಿ ತೆನೆ ಸ್ವಲ್ಪ ಉಳಿದಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಡೆಕೋರೇಷನ್ಗೆ ಬಳಸ್ಕೋತಾ ಇದ್ದೀನಿ. ನೋಡಿ, ಪಾಟಿಗೆ ಅಕ್ಕಿ ತುಂಬಿಟ್ಟು ಈ ರೀತಿ ಕ್ಲೀನಾಗಿ ರಾಗಿ ತೆನೆನ ಕಟ್ ಮಾಡಿ ಅದಕ್ಕೆ ಕೆಳಗಡೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ಈ ರೀತಿ ಜೋಡಿಸ್ಬಿಟ್ಟು ಈ ರೀತಿ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ತುಂಬಾ ಯುನೀಕ್ ಆಗಿರುತ್ತೆ, ತುಂಬ ನ್ಯಾಚುರಲ್ ಆಗಿ ಅನಿಸ್ತಾ ಇರುತ್ತೆ. ಇದು
ದೇವಿರಮ್ಮಂಗೆ ಆರತಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಇದರಲ್ಲಿ ಕೊಬ್ಬರಿ, ತುಪ್ಪ, ಹೊಸ ಬಟ್ಟೆನ ಕಟ್ ಮಾಡಿ ಹಾಕಿರ್ತೀವಿ. ಇದು 3ನೇ ಆರತಿ ದೇವಿರಮ್ಮಂಗೆ. ನೆಕ್ಸ್ಟ್ ನಾನಿಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಫ್ಲವರ್ಗೆ ಬತ್ತಿನ ಪೋಣಿಸ್ಬಿಟ್ಟು ನೀರಲ್ಲಿ ದೀಪನ ಬೆಳಗೋದು ಅಂತ. ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ದೊಡ್ಡ ಸೂಜಿಗೆ ಬತ್ತಿನ ಏರಿಸ್ಕೊಂಡ್ಬಿಟ್ಟು ಈ ರೀತಿ ಫ್ಲವರ್ಗೆ ಕೆಳಗಡೆಯಿಂದ ತೊಗೊಂಡು ಬತ್ತಿನ ಮೇಲ್ಗಡೆ ನಾವು ಹೆಂಗೆ ದೀಪಕ್ಕೆ ಪೋಣಿಸ್ತೀವಲ್ವ ಆ ರೀತಿ ಪೋಣಿಸ್ಕೊಳ್ಳೋದು. ನೋಡಿ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಅದನ್ನು ಕ್ಲೀನಾಗಿ ಬತ್ತಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ನೀರು ಮತ್ತು ದೀಪದ ಎಣ್ಣೆನ ಮಿಕ್ಸ್ ಮಾಡಿದ್ದೀನಿ ನಾನು. ನೋಡಿ ಈ ರೀತಿ ಇಟ್ಟು ದೀಪನ ಹಚ್ಚಿದಾಗ ದೀಪ 1.5 2 ಗಂಟೆವರೆಗೂ ಕೂಡ ಉರಿಯುತ್ತೆ. ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ. ಈ ರೀತಿ ಹಬ್ಬಗಳಲ್ಲಿ ನಮ್ಮ ಕೈಯಾರೆ ನಾವೇ ಏನಾದರೂ ಡಿಫ್ರೆಂಟಾಗಿ ಮಾಡಿ ಮನೇನ ಡೆಕೋರೇಷನ್ ಮಾಡೋದ್ರಲ್ಲಿ ಸಿಗೋ ಖುಷಿ ಹೆಣ್ಮಕ್ಳಿಗೆ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ನೀವು ಕೂಡ ನನ್ನಾಗೇನಾ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದಾಗ ನಿಮಗೂ ಕೂಡ ಖುಷಿ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ? ಫೈನಲಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಬರೀ ಪೂಜೆ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಅಲ್ಲ, ತಮ್ಮಲ್ಲಿರೋ ಅಂಥ ಅಭಿರುಚಿಗಳನ್ನು, ತಮ್ಮಲ್ಲಿರೋ ಅಂಥ ಕಲೆಗಳನ್ನು ತೋರಿಸೋದಕ್ಕೂ ಕೂಡ ಹಬ್ಬ ತುಂಬ ವಿಶೇಷ ಹೆಣ್ಮಕ್ಳಿಗೆ. ನೋಡಿ, ನನ್ನಲ್ಲಿರೋ ಅಂಥ ಕಲೆಗಳನ್ನು, ನನ್ನಲ್ಲಿರೋ ಅಂಥ ಆಸಕ್ತಿಗಳನ್ನು ನಾನು ಈ ರೀತಿ ಪುಟ್ಟದಾಗಿ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ತೋರಿಸ್ತೀನಿ. ನೀವು ಕೂಡ ಇದೇ ರೀತಿನ ಅಂತ ನನಗೆ ಕಮೆಂಟ್ ಮಾಡಿ. ಸಂಜೆ 6:15 ದೇವಿರಮ್ಮನ ಬೆಟ್ಟದ ಮೇಲೆ ಆರತಿ ಶುರುವಾಗುತ್ತೆ. ಅದೇ ಟೈಮಿಗೆ ಎಲ್ಲರೂ ಕೂಡ ದೇವಿರಮ್ಮಂಗೆ ಆರತಿ ಮಾಡ್ತಾರೆ. ನಾವು ಕೂಡ ಸಂಜೆ 6:15 ಆರತಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಮೊದಲು ನಮ್ಮ ಅತ್ತೆ, ನನ್ನ ಮಗ ಸೇರಿ ಆರತಿ ಮಾಡ್ತಾಯಿದ್ದಾರೆ. 3 ರೀತಿಯ ಆರತಿ ಕೂಡ ಮಾಡಬೇಕು. ಫಸ್ಟು ಎಳ್ಳು ಮತ್ತು ಬಾಳೆಹಣ್ಣಿನ ಆರತಿ. ನೆಕ್ಸ್ಟ್ ನಾವಿಲ್ಲಿ ಕೊಬ್ಬರಿ ಆರತಿನ ಮಾಡಬೇಕು. ಇಲ್ಲಿ ದೇವಿರಮ್ಮಂಗೆ ಆರತಿ ಮಾಡಿದ ಮೇಲೆ ಮನೆ ಒಳಗಡೆ ದೇವರಿಗೆ ಮತ್ತು ಮನೆ ದೇವ್ರಿಗೆ ಕೂಡ ಆರತಿ ಮಾಡ್ತಾರೆ. ಚಿಕ್ಕಮಗಳೂರು ಸೈಡ್ನವ್ರಿಗೆ ದೇವಿರಮ್ಮಂಗೆ ಆರತಿ ಮಾಡೋದೇ ವಿಶೇಷ. ಹಾಗಾಗಿ ಚಿಕ್ಕಮಗಳೂರು ಸೈಡಲ್ಲಿ ದೀಪಾವಳಿ ಹಬ್ಬನ ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಅಂದರೆ ತುಂಬ ನಂಬಿಕೆ ದೇವಿರಮ್ಮನ ಮೇಲೆ ಈ ಸೈಡ್ನವ್ರಿಗೆ. ನನಗೂ ಕೂಡ ದೇವಿರಮ್ಮನ ಮೇಲೆ ತುಂಬಾ ನಂಬಿಕೆ, ತುಂಬಾ ಭಕ್ತಿ. ಅಮ್ಮ ಇಂಥ ಕಷ್ಟದಲ್ಲಿ ಕೂಡ ಎಲ್ಲರನ್ನೂ ಕೈ ಹಿಡಿದು ನಡೆಸ್ತಾಳೆ ಅನ್ನೋದು ಈ ಕಡೆಯವರ ನಂಬಿಕೆ. ಅದು ನಿಜ ಕೂಡ ಹೌದು. ನೋಡಿ, ಅಮ್ಮಂಗೆ ಆರತಿ ಮಾಡಿ ಎಡೆ ಎಲ್ಲ ಮಾಡಿದ ಮೇಲೆ ನಾವೆಲ್ಲ ಊಟ ಮಾಡೋಕೆ ಕೂತಿದ್ವಿ. ಹಬ್ಬದ ದಿನ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಲೈನಲ್ಲಿ ಕೂತು ಊಟ ಮಾಡ್ತೀವಿ. ಇದಾಗಿತ್ತು ನಮ್ಮ ಮನೆ ದೀಪಾವಳಿ ಸಂಭ್ರಮ. ನಿಮ್ಮ ಮನೆ ದೀಪಾವಳಿ ಸಂಭ್ರಮ ಹೇಗಿತ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.